ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನಿಮ್ಮೆಲ್ಲರ ಜೊತೆ ಮಾತಾಡೋದು ಪ್ರತಿ ಬಾರಿ ಹೇಳಿದಾಗೆ ಒಂದು ಏನೋ ರೀತಿ ಖುಷಿ. ಮೊನ್ನೆ ಯಾರೊಬ್ಬರು ಕಮೆಂಟ್ ಮಾಡಿದರು. ಆ ಕಮೆಂಟ್ನಲ್ಲಿ ಹೀಗಿತ್ತು: ನಮ್ಮ ಬಗ್ಗೆ ಸುಖ ಸುಮ್ಮನೆ ಒಂದಿಷ್ಟು ವ್ಯಕ್ತಿಗಳು ಮಾತಾಡ್ತಾರೆ, ನಾವು ಅವರಿಗೆ ಏನೂ ಮಾಡಿರಲ್ಲ, ಅವ್ರ ಬಗ್ಗೆ ಕೆಟ್ಟದಾಗಿ ಕೂಡ ಮಾತಾಡಿರಲ್ಲ, ಆದರೂ ಕೂಡ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ. ಎಲ್ಲೋ ಬಸವಣ್ಣನವರು ವಚನ ಕೇಳಿದಂಥ ಮಾತು ಒಂದು ನೆನಪಿ ಬರ್ತಿದೆ. ತನಗೆ ಮುನಿವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ. ಇದರ ಅರ್ಥ ಇಷ್ಟೇ: ನಮ್ಮ ಬಗ್ಗೆ 1000 ಜನ 1000 ಮಾತಾಡಲಿ, ನಾವು ಯಾಕೆ ನಮ್ಮ ಬಗ್ಗೆ ಯಾರೋ ಮಾತಾಡ್ತಾರಂತ ನಾವು ಅವ್ರ ಬಗ್ಗೆ ಮಾತಾಡಿ ನಮ್ಮ ಅಮೂಲ್ಯವಾದ ಸಮಯವನ್ನು ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಬಗ್ಗೆ ನಾವೇನು ಅಂತ ಗೊತ್ತಿರುವಾಗ, ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರುವಾಗ, ಯಾವುದೋ 3ನೇ ವ್ಯಕ್ತಿಯ ಸರ್ಟಿಫಿಕೇಟ್ನ ಅವಶ್ಯಕತೆ ನಮಗಿಲ್ಲ ಅಂತ ನಾವು ತಿಳ್ಕೊತೀವಿ. ಮಾತಾಡೋರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ನಾನು ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ. ಮೊನ್ನೆ ಯಾವುದೊಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ವಿಡಿಯೋ ನೆನಪಿ ಬರ್ತಿದೆ. ನಾವು ಮನುಷ್ಯರು ಎಷ್ಟೊಂದು ಕಟುಕರಾಗಿದ್ದೀವಿ ಅಂದರೆ, ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ಈ ಪ್ರಾಣಿಗಳನ್ನು ನೋಡಿ ನಾವು ಕಟುಕರು, ಮೃಗಗಳು ಅಂತೀವಿ. ತಪ್ಪು. ನಿಜವಾದ ಮೃಗಗಳು ಯಾರು ಕೇಳಿದರೆ ನಾವು ಮಾತಾಡ್ತಿದ್ದೀವಲ್ಲ, ನಾವುಗಳು. ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ತಾಯಿ ಮತ್ತು ಮಗಳು ಏನೋ ಒಂದು ಮಾತಿನ ಮಧ್ಯೆ ಹೊಡೆದಾಡ್ಕೊಳ್ತಿದ್ದಾರೆ. ವಿಪರ್ಯಾಸ ಏನಂದರೆ, ಅದನ್ನು ನೋಡ್ತಿರುವಂಥ ಸಮಾಜ ವಿಡಿಯೋ ಮಾಡ್ಕೊಳ್ತಾ ತಮಾಷೆ ಮಾಡ್ತಿದೆ, ನೋಡ್ತಾ ಇದೆ. ತನ್ನ ಸ್ವಂತ ತಾಯಿಗೆ ಮಗಳು ಚಪ್ಪಲಿ ತಕೊಂಡು ಬಾರಿಸುವಾಗ ನಮ್ಮ ಸಮಾಜ ವಿಡಿಯೋ ಮಾಡ್ಕೊಳ್ತಾ ಕೂಡ್ತಾ ಇದೆ. ಸಾಗ್ತಿದೆ ನೋಡಿ. ರೋಡಲ್ಲಿ ಆಕ್ಸಿಡೆಂಟ್ ಆದರೂ ಕೂಡ, ಯಾವುದೋ ವ್ಯಕ್ತಿ ನಮ್ಮ ಕಣ್ಣೆದ್ರು ಕೂಡ ಯಾವುದೋ ಗಾಡಿ ತಾಗಿ ಬಿದ್ದಿದ್ರು ಕೂಡ ನಮ್ಮ ಮೊದಲಿಗೆ ಏನು ಬರೋದು ಹೇಳಿ? ನೆನಪಿಗೆ ಬರೋದು 108 ಅಲ್ಲ, ಆಂಬುಲೆನ್ಸ್ ಅಲ್ಲ, ನಮ್ಮ ಕೈಯಲ್ಲಿರುವಂಥ ಮೊಬೈಲ್. ಆ ಮೊಬೈಲನ್ನು ತಗೊಳ್ಬೇಕು, ಒಂದು ವಿಡಿಯೋ ಮಾಡ್ಕೊಳ್ಬೇಕು, ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕು, ಹೋಗಬೇಕು, ನಡಿಬೇಕು, ಅಷ್ಟೇ. ತಪ್ಪು ಬಂಧುಗಳೇ. ಯಾವುದೋ ವ್ಯಕ್ತಿ ರಸ್ತೆ ಮಧ್ಯೆ ಬಿದ್ದು ಅಪಘಾತದಿಂದ ನರಳಾಡ್ತಿರುವಾಗ ಸಾಧ್ಯವಾದರೆ ನಮ್ಮ ಕರ್ತವ್ಯ 108 ಹೇಳೋದು, ಆಂಬುಲೆನ್ಸ್ ಕೇಳೋದು. ಅದನ್ನು ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿ ಏನು ಸಿಗುತ್ತೆ? ಪ್ರತಿ ಬಾರಿ ಒಂದಿಷ್ಟು ಜನ ಕೇಳ್ತಿರ್ತಾರೆ, ತಲಹರಟೆ ಪ್ರಶ್ನೆಗಳು. ಆಂಬುಲೆನ್ಸ್ಗೆ ಸೈಡ್ ಬಿಡೋದಲ್ಲ. ನಾನು ಒಂದು ಮಾತು ಹೇಳ್ತೀನಿ, ಅದೇ ಆಂಬುಲೆನ್ಸಲ್ಲಿ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು ಯಾರಾದರೂ ಇದ್ದಿದ್ರೆ ಹೇಗನ್ಸುತ್ತೆ ಹೇಳಿ? ಒಂದೊಂದು ಕ್ಷಣ ಕೂಡ, ಒಂದೊಂದು ಸೆಕೆಂಡು ಕೂಡ ಅಮೂಲ್ಯ ಬಂಧುಗಳೇ. ನಾನು ಹೇಳೋದಿಷ್ಟೇ: ರಸ್ತೆಯಲ್ಲಿ ಯಾರೇ ಬಿದ್ದಿರಲಿ, ಆಕ್ಸಿಡೆಂಟ್ನಿಂದಲೋ ಏನೋ ಕಾರಣದಿಂದ ಬಿದ್ದಿರಲಿ, ನಾವು ಮಾನವೀಯತೆಯನ್ನು ಮೆರೆದಾಡಬೇಕು, ಮಾನವೀಯತೆಯನ್ನು ಮರಿಬಾರ್ದು ಬಂಧುಗಳೇ. ಒಂದು ಜೀವವನ್ನು ಉಳಿಸುವಂಥ ಆಂಬುಲೆನ್ಸ್ ಇರ್ಬೋದು. ನಾನು ಹೇಳೋದಿಷ್ಟೇ: ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡಿ, ಮೊದಲು ಮಾನವೀಯತೆಯನ್ನು ಉಳಿಸ್ಕೊಳ್ಬೇಕು. ಯಾವುದೇ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅಂದ್ಕೊಳ್ಳೆ ನಮಗೆ ಆತನಿಗೆ ಸಹಾಯ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆತನ ಕಷ್ಟ ನೋಡಿಕೊಂಡು ನಗಬಾರ್ದು ನಾವು. ನಾನು ಅದಕ್ಕೆ ಹೇಳಿದ್ದು, ಮನುಷ್ಯರಷ್ಟು ಮೃಗಗಳು ಇಲ್ಲಿ ಯಾರೂ ಇಲ್ಲ ಅಂತ. ನಿಜ, ಭಾವನೆಗಳು ಸತ್ತು ಹೋಗಿದೆ. ಭಾವನೆಗಳು ಎಲ್ಲಿದೆ ಹೇಳಿ? ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕೋದು, ಹೆತ್ತ ತಂದೆ ತಾಯಿಗಳು ಮಾಡಿಟ್ಟಂಥ ಆಸ್ತಿಗಾಗಿ ಹೊಡೆದಾಡ್ಕೊಳ್ಳೋದು, ಇಷ್ಟೇ. ಗೊತ್ತಿಲ್ಲ ನಮ್ಮ ಜೀವನ ಏನಾಗುತ್ತಿರೋ ಅಂತ. ಯಾರನ್ನು ಕೂಡ ನಾವು ಶ್ರೇಷ್ಠ ಅಂತ ತಿಳ್ಕೊಬಾರ್ದು, ಯಾರನ್ನು ಕೂಡ ನಾವು ಕನಿಷ್ಠ ಅಂತ ತಿಳ್ಕೊಬಾರ್ದು. ಯಾಕಂದರೆ ನಾವೆಷ್ಟೇ ಚೆನ್ನಾಗಿದ್ರೂ ಕೂಡ ನಮ್ಮ ನೆರಳು ಕಪ್ಪಗೆ ಇರುತ್ತೆ. ನಿಜ ತಾನೆ? ಯಾರ ಬಗ್ಗೆನೂ ಮಾತಾಡಬಾರ್ದು. ಸಾಧ್ಯ ಆದರೆ 4 ಜನರ ಕಷ್ಟಕ್ಕೆ ಸಹಾಯ ಮಾಡೋಣ, ಎಲ್ದಿದ್ರೂ ಸುಮ್ಮನೆ ಇರೋಣ. ಭಗವಂತ ನಮಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, 4 ಜನರ ಭಾವನೆಗಳ ಜೊತೆ ಆಟ ಆಡಬಾರ್ದು. ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ನಮ್ಮ ಜೀವನ ಸಾರ್ಥಕ ಆಗೋದು ಯಾವಾಗ ಗೊತ್ತಾ? ನಮ್ಮ ಹೆತ್ತ ತಂದೆ ತಾಯಿಯ
ಬಾಯಲ್ಲಿ ಈತನನ್ನು ಹೆತ್ತಿದ್ದಕ್ಕೆ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೇಳಿದರೆ ನಮ್ಮ ಜೀವನ ಅಷ್ಟೇ ಸಾರ್ಥಕ. ನೆಮ್ಮದಿ. ರಾತ್ರಿ ಮಲಗುವಾಗ ನಾವು ಯೋಚನೆ ಮಾಡಬೇಕು, ದಿಂಬಿಗೆ ತಲೆವರ್ಗುವಾಗ ನಾನು ಯಾರ ನೆಮ್ಮದಿಯನ್ನು ಹಾಳು ಮಾಡಿಕೊಂಡಿಲ್ಲ ಅಂತ ಮಲಗುವಾಗ. ಹಾಗೆ ಊಟದ ಮುಂದೆ ಊಟ ಮಾಡುವಾಗ ಈ ತುತ್ತನ್ನು ಇನ್ನೊಬ್ಬನಿಂದ ಕಸಿದ್ಕೊಂಡು ತಿಂದಿಲ್ಲ ಅನ್ನೋ ನೆಮ್ಮದಿ ಇದ್ದರೆ ಸಾಕು ರೀ. ನಮ್ಮಷ್ಟು ಅಗರ್ಭ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ನಿಮ್ಮ AK ಶೆಟ್ಟಿನಡೂರ್ ಕಡೆಯಿಂದ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋಣ. ನಾವೇ ಬೆಳೆಸ್ಕೊಂಡಿಲ್ಲ ಅಂದಮೇಲೆ ಇನ್ಯಾರಿಗೆ ಹೇಳೋದು ಸಾಧ್ಯ? ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಕಂಟೆಂಟ್ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ AK ಶೆಟ್ಟಿನಡೂರ್ ಕಡೆಯಿಂದ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.